ಸಿನಿಮಾ ಇದು ನನ್ನ 8ನೇ ಸಿನಿಮಾ ಹೀರೋ ಆಗಿ. ಆಕ್ಚುಲಿ ಈ ಸಿನಿಮಾ ನಾನು ಮಾಡಿಲ್ಲ ಅಂದ್ರೆ ನನ್ನ ಲೈಫಲ್ಲಿ ಒಂದು ದೊಡ್ಡ ವಿಚಾರನ ಕಳ್ಕೊತೀನಿ ಅನ್ಕೋತೀನಿ. ಯಾಕಂದ್ರೆ ಕಾದಂಬರಿ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಕಾದಂಬರಿಯಲ್ಲಿ ಹೀರೋ ಹೀರೋಯಿನ್ನು ಅಂತ ಏನಿರೋದಿಲ್ಲ, ಅಲ್ಲಿ ಪಾತ್ರಗಳ ಮುಖ್ಯ, ಆಮೇಲೆ ಕತೆ ಮುಖ್ಯ. ಸೊ ಇಂಥ ಒಂದು ಸಿನಿಮಾದಲ್ಲಿ ನಾನು ಮಾಡಿರೋದು ನಿಜವಾಗ್ಲೂ ನನ್ನ ಪುಣ್ಯ ಅಂತ ಅನ್ಕೋಬಹುದು. ಈ ಶಾನುಭೋಗರ ಮಗಳು ಫಸ್ಟ್ ನನ್ಗೆ ಕತೆ ಹೇಳಿದಾಗ ಅದು ಏನ್ ಫೀಲ್ ಆಗಿತ್ತು, ಅದೇ ಫೀಲ್ ನ ಇವತ್ತು ನಾವು ಥಿಯೇಟರ್ ಅಲ್ಲಿ ನೋಡಿದ್ವಿ. ನಾವು ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ನಿರ್ಮಾಪಕರಾದ ನಾರಾಯಣ್ ಸರ್ಗೆ, ಹಾಗೆ ನಮ್ಮ ನಿರ್ದೇಶಕರಾದ ಕೂಡ್ಲು ರಾಮಕೃಷ್ಣ ಅವರಿಗೆ, ಹಾಗೆ ನಮ್ಮ ಇಡೀ ಟೀಮ್, ರಾಗಿಣಿ ಪ್ರಜ್ವಲ್ ಇರ್ಬೋದು, ಋಷಿಕಾ ಇರ್ಬೋದು, ನಾನಿರ್ಬೋದು, ಅಥವಾ ಎಲ್ಲರೂ ನಾವು ಏನ್ ಪ್ರೀತಿಯಿಂದ ಈ ಪ್ರಾಜೆಕ್ಟ್ ನ ಮಾಡೋದು, ಅದ್ರ ರಿಸಲ್ಟ್ ಇವತ್ತು ಕಾಣಿಸಿದೆ. ನಿಜವಾಗ್ಲೂ ಖುಷಿಯಾಗಿದೆ. ಸೊ ನಮ್ಗೆ ಯಾಕಂದ್ರೆ ಇದು ಫಸ್ಟ್ ಒಂದು ಫಸ್ಟ್ ನಾನು ಈಗ ಫೈನಲ್ ಡಬ್ಬಿಂಗ್ ಆದ್ಮೇಲೆ ನಾವು ನೋಡಿರೋದು ಇದೇ ಮೊದಲನೇ ಇದು ಪ್ರತಿ. ನಿಜವಾಗ್ಲೂ ಖುಷಿ ಆಯ್ತು. ಖುಷಿ ಜೊತೆಯಲ್ಲಿ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬೇರೆದೇ ಒಂದು ಮೈಲ್ಗಲ್ ಆಗುತ್ತೆ, ಅಥವಾ ಬೇರೆದೇ ರೀತಿಯಲ್ಲಿ ಜನ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವ ಅಭಿಪ್ರಾಯ ನನ್ಗಿದೆ ಸದ್ಯಕ್ಕೆ. ಸರ್, ಸಿನಿಮಾ ನೋಡಿದ ಪ್ರೇಕ್ಷಕರು ಯಾವ ರೀತಿ ನಿಮಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು? ನಿಜವಾಗ್ಲೂ ಬಹಳ ದಿವಸ ಆಯ್ತು ಇಂಥ ಒಂದು ಸಿನಿಮಾ ಬರದೆ. ಇದು ಕಥೆಯೇ ಇಲ್ಲಿ ಪ್ರಧಾನವಾದದ್ದು. ಸೊ ತುಂಬಾ ಇಷ್ಟಪಟ್ರು, ತುಂಬಾ ಖುಷಿ ಪಟ್ರು, ಆಮೇಲೆ ತುಂಬಾ ಭಾವುಕರಾದ್ರು. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ. ನಾವು ಈಗ ತಾನೇ ಜಸ್ಟ್ ನೋಡಿರೋದ್ರಿಂದ ಆ ಗುಂಗಿಂದ ಸಂಪೂರ್ಣವಾಗಿ ನಾವು ಇನ್ನು ಹೊರಗಡೆ ಬಂದಿಲ್ಲ. ಸೊ ನಾವು ಆ ಸೀನ್ಗಳು, ಅದರಲ್ಲಿ ಏನೋ ನಿಜ ಕತೆ ಅಥವಾ ನಿಜ ಫೀಲ್ ಏನ್ ಬಂತು ಅದನ್ನ ನಾವೀಗ ಅನುಭವಿಸ್ತಾ ಇದೀವಿ. ಇನ್ನು ಅದರಿಂದ ಸಂಪೂರ್ಣ ಹೊರಗೆ ಬಂದಿಲ್ಲ. ಈ ಶಾನುಭಾಗರ ಮಗಳು ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಆಗತ್ತೆ ಕನ್ನಡ ಚಿತ್ರರಂಗಕ್ಕೆ. ಜನ ಎಲ್ಲ ಇದಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದೀವಿ. ಓಕೆ, ನಿಮ್ಮ ಹಳೆ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾಗೆ ಏನ್ ಡಿಫ್ರೆನ್ಸ್ ಇದೆ? ಅಂದ್ರೆ ಇದ್ರಲ್ಲಿ ಏನಾದ್ರು ಸ್ಪೆಷಲ್ ಆಗಿ ವಾಮನ ಕ್ಯಾರೆಕ್ಟರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ನೀವೇನಾದ್ರು ಫೈಟ್ಸ್ ಡ್ಯಾನ್ಸ್ ಏನ್ ನೀವು ಸ್ಪೆಷಲ್ ಆಗಿ ಈ ಸಿನಿಮಾದಲ್ಲಿ ಮಾಡಿದಿರಾ? ಆಕ್ಚುಲಿ ನನ್ನ ಎಂಡ್ ಸಿನಿಮಾ, ನನ್ನ ಜಾಲಿ ಡೇಸ್, ಕೇಸ್ ನಂಬರ್ 18/9, ರಾಜರು, ಜಗತ್ ಕಿಲಾಡಿ, ಹೀಗೆ ನಂದು ಏನ್ ಎಂಡ್ ಸಿನಿಮಾ ಕಂಪೇರ್ ಮಾಡಿದ್ರೆ ಕಾದಂಬರಿ ಆಧಾರಿತ ನಾನು ಮಾಡ್ತಾ ಇರೋದು ಪ್ರಥಮವಾಗಿರೋದು. ಸೊ ಇದರಲ್ಲಿ ಮುಖ್ಯವಾಗಿ ಕತೆ ಮತ್ತು ಸನ್ನಿವೇಶಗಳು ಅವು ಬಹಳ ಮುಖ್ಯವಾಗಿರುತ್ತೆ. ಸೊ ಇದು ನಿಜವಾಗ್ಲೂ ನಾನು ಇಷ್ಟು ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಇನ್ನೂ ಹಾರ್ಟ್ ಟಚಿಂಗ್ ಆಗಿದೆ, ಮನಸ್ಸಿಗೆ ಬಹಳ ಹತ್ರವಾಗಿದೆ, ಬೇಗ ರೀಚ್ ಆಗುತ್ತೆ ಅನ್ನೋದು ನನ್ಗೆ ಅನಿಸ್ತಾ ಇದೆ. ಸರ್, ಈಗ ನೀವು ಕಾದಂಬರಿ ಆಧಾರಿತ ಸಿನಿಮಾ ಮಾಡಿದ್ರಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಥವಾ ಡ್ರೀಮ್ ಕತೆ ಅಂತ ಇರುತ್ತೆ, ಈ ತರ ಒಂದು ಕ್ಯಾರೆಕ್ಟರ್ ನಾನು ಯಾಕೆ ಮಾಡ್ಬೇಕಂತ ಅಂದ್ರೆ ಯಾವ್ದು ಇದೆ ನಿಮ್ಗೆ? ಈಗ ಮುಂದೆ ಇದೆ. ಈಗ ಇದಾದ ತಕ್ಷಣ ನಾನೀಗ ಇನ್ನೊಂದು ಕೊಡಚಾದ್ರಿ ರಾಣಕ್ ಶೆಟ್ಟಿ ಅಂತ ಮಾಡ್ತಾ ಇದ್ದೀನಿ. ಅದೊಂದು ಆಕ್ಷನ್ ಸಿನಿಮಾ. ಇದುವರೆಗೆ ನಾನು ಎಲ್ಲಾ ಸಂಬಂಧಗಳ ವ್ಯಾಲ್ಯೂ ಮೇಲೆ ಅಥವಾ ಪ್ರೀತಿ ಮೇಲೆ, ಇದ್ರ ಮೇಲೆ ನನ್ನ ಕ್ಯಾರೆಕ್ಟರ್ ಮೂವ್ ಆಗಿದೆ. ಮೊದಲನೇ ಬಾರಿ ನಾನೊಂದು ಆಕ್ಷನ್ ಸಿನಿಮಾ ಮಾಡ್ತಾ ಇದ್ದೀನಿ ಎಂಡ್ ಸಿನಿಮಾ ಆದ್ಮೇಲೆ. ಅದು ನೆಕ್ಸ್ಟ್ ನನ್ನ ಮುಂದಿನ ಸಿನಿಮಾ ಕೊಡಚಾದ್ರಿ ರಾಣಕ್ ಶೆಟ್ಟಿ. ನಿಮ್ಮ ಸಿನಿಮಾದ ಹೀರೋಯಿನ್ ಅವರು ನೀವೇ ಪರಿಚಯ ಮಾಡ್ಕೊಡ್ತೀರಾ? ಇವರು ಋಷಿಕಾ ಅಂತ. ಮತ್ತೆ ಉಳಿದಿದ್ದು ಅವ್ರು ಹೇಳ್ತಾರೆ, ಜೊತೆಲಿ ನಾನು ಸೇರ್ಕೋತೀನಿ. ನಮಸ್ಕಾರ. ಕೇಳ್ತೀರಾ? ಸಿನಿಮಾ ಬಗ್ಗೆ ಏನು? ಸಿನಿಮಾ ತುಂಬಾನೇ ಚೆನ್ನಾಗಿತ್ತು. ಎಲ್ಲರೂ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸಿನಿಮಾ 2 years ಇಂದ ನಾವು ಶೂಟ್ ಮಾಡ್ತಾ ಇದ್ದೀವಿ. ಸೊ ಅನ್ಕೊಂಡಿದ್ಕಿಂತ ತುಂಬಾನೇ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಐ ಆಮ್ ವೆರಿ ಹ್ಯಾಪಿ. ಎಲ್ಲ ಕನ್ನಡ ಜನತೆಗೆ ನಮ್ಮ ಸಿನಿಮಾ ಶಾನುಭೋಗರ ಮಗಳು ಬಂದು ನೋಡಿ ಆಶೀರ್ವಾದ ಮಾಡಿ. ಒಂದು ಒಳ್ಳೆ ಕತೆ ಹಂದರಿರುವಂತ ಆ ಸಿನಿಮಾ ದಯವಿಟ್ಟು ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರು ಖಂಡಿತ ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.